ಹಲೋ ಫ್ರೆಂಡ್ಸ್, ವೆಲ್ಕಮ್ಸ್ ಟು PRGS ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ಮಿಲ್ಕ್ ಕೇಕನ್ನು ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾವು ಈ ಸ್ವೀಟನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ, ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡು ಹಾಲನ್ನು ಒಡೆದುಕೊಂಡಿದ್ದೀನಿ. ಹಾಲು ಯಾವ ರೀತಿ ಒಡ್ಕೊಬೇಕು ಅಂತ ಹೇಳಿದರೆ, ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಮೊದಲು. ಅಂದರೆ ಯಾವುದೇ ರೀತಿಯಾಗಿ ನೀರನ್ನು ಬೆರೆಸಬೇಡಿ, ಸಂಪೂರ್ಣವಾಗಿ ಗಟ್ಟಿ ಹಾಲನ್ನೇ ಕಾಯಿಸಿ. ನಂತರ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸ, ಇಲ್ಲ ಅಂತ ಹೇಳಿದರೆ ವಿನಿಗರ್ ಇದ್ದರೆ ಹಾಕಿ ಹಾಲನ್ನು ಸಂಪೂರ್ಣವಾಗಿ ಒಡೆದುಕೊಳ್ಳಿ. ಹಾಲು ಒಡೆದ ನಂತರ ಮತ್ತೆ 1 ಗಂಟೆಗಳ ಕಾಲ ಇದನ್ನು ನಾನು ಚೆನ್ನಾಗಿ ನೋಡಿ ಕಾಯಿಸಿದ್ದೀನಿ ಹಾಲನ್ನು. ಅಂದರೆ ನೀರಿನ ಅಂಶ ಎಲ್ಲ ಹೋಗಿ ತಳದಲ್ಲಿ ನಮಗೆ ಗಟ್ಟಿಯಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ನಾವು ಸಂಪೂರ್ಣವಾಗಿ ನೋಡಿ ಕಾಯಿಸ್ತಾ ಹೋಗಬೇಕು. ತುಂಬ ಪೇಷನ್ಸ್ ಇರಬೇಕು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ. ಇದು ತುಂಬ ಟೈಮ್ ತೊಗೊಳುತ್ತೆ. ನೋಡಿ, ಹಾಲು ಚೆನ್ನಾಗಿ ಕಾದು ತಳದಲ್ಲಿ ಗಟ್ಟಿ ಬರೋಕ್ಕೆ ನನಗಿದು ತುಂಬ 1 ಗಂಟೆಗಳ ಕಾಲ ಟೈಮ್ ತೊಗೊಂತು ನನಗೆ. ನಂತರ ನೋಡಿ, ಈ ರೀತಿ ಗಟ್ಟಿಯಾಗಿ ಬಂದ ಮೇಲೆ ನಾನು 1 ಕಪ್ಪು ಸಕ್ಕರೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ತುಂಬ ಜಾಸ್ತಿ ಸ್ವೀಟ್ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೊಬೋದು. ನಾನು ಕರೆಕ್ಟಾಗಿ ಇಲ್ಲಿ 1 ಲೀಟರ್ಗೆ 1 ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಸಕ್ಕರೆ ಮತ್ತು ಸ್ವಲ್ಪ ಚೆನ್ನಾಗಿ ಪಾಕ ಎಲ್ಲ ಬಂದು ನೋಡಿ ತುಂಬ ಕಲರ್ ಕೂಡ ಚೇಂಜ್ ಆಗಿ ಈ ನೀರಿನ ಅಂಶ ಎಲ್ಲ ಹೋಗಿ ತುಂಬ ಮತ್ತೆ ಗಟ್ಟಿಯಾಗೋವರೆಗೂ ಕಡಿಮೆ ಉರಿಯಲ್ಲಿ ಇಟ್ಟು, ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ನೀವು ಈ ರೀತಿ ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು. ಆ ರೀತಿ ನೋಡಿಕೊಂಡು ಪಾತ್ರೆಯನ್ನು ಆಡಿಸ್ತಾ ಇರಿ. ತಳ ಹಿಡಿಯೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಚೆನ್ನಾಗಿ ಇದು ಬೇಯಿಸಿದ್ದೀನಿ. ನೀರಿನ ಅಂಶ ಎಲ್ಲ ಹೋದ ನಂತರ ನೋಡಿ, 1 ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು 5 ನಿಮಿಷಗಳ ಕಾಲ. ನಂತರ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನೀರಿನ ಅಂಶ ಎಲ್ಲ ಹೋಗಿದೆ. ತೀರಾ ಗಟ್ಟಿ ಬಂದರೆ ನಾವಿಲ್ಲಿ ಶೇಪ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೋಡಿ, ಹಾಗೆ ಕೂಡ ನಾವು ಇದನ್ನು ತಿನ್ಬೋದು. ನಿಮಗೇನಾದರೂ ಶೇಪ್ ಬೇಕು ಅಂತ ಹೇಳಿದ್ರೆ ಇದನ್ನು ಸ್ಕ್ವೇರ್ ಶೇಪ್ ಇಲ್ಲ ರೌಂಡ್ ಶೇಪಲ್ಲಿ ನೀವು ಇದನ್ನು ಮಾಡ್ಕೊಬೋದು. ನಾನಿಲ್ಲಿ ಒಂದು ಪ್ಲೇಟಿಗೆ ನಾನಿಲ್ಲಿ ತುಪ್ಪನ ನಾನಿಲ್ಲಿ ಸವರ್ಕೊಳ್ತಾ ಇದ್ದೀನಿ. ತುಪ್ಪ ಸವರೋದ್ರಿಂದ ಸ್ವೀಟು ನೋಡಿ ತಟ್ಟೆಗೆ ಕಚ್ಚೋದಿಲ್ಲ. ನಾವು ಕಟ್ ಮಾಡಿದಾಗ ಸುಲಭವಾಗಿ ನಾವು ಎತ್ಬೋದು. ಆ ಕಾರಣಕ್ಕೆ ನಾನಿಲ್ಲಿ ತುಪ್ಪನ ಸವರಿ ಅದಕ್ಕೆ ಇದನ್ನು ನೋಡಿ ಸ್ವೀಟನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮನೆಗೆ ಹಾಲನ್ನು ತಂದು ಹಾಲೇನಾದರೂ ಒಡೆದೋದ್ರೆ ಅದನ್ನು ನಾವು ಚೆಲ್ಲೋ ಅವಶ್ಯಕತೆ ಇರೋದಿಲ್ಲ ಈಚೆಗೆ. ನೋಡಿ, ಸ್ವೀಟ್ಗಳನ್ನು ಮಾಡ್ಬೋದು. ತುಂಬ ವಿಧ ವಿಧವಾದಂತಹ ಸ್ವೀಟ್ಗಳನ್ನು ಮಾಡ್ಬೋದು. ಅದರಲ್ಲಿ ನಾನಿಲ್ಲಿ ನಿಮಗೆ ಮಿಲ್ಕ್ ಕೇಕನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ನೀವೇ ನಿಮ್ಮ ಕೈಯಾರೆ ಸ್ವೀಟ್ಗಳನ್ನು ಮಾಡಿ ಕೊಡೋದ್ರಿಂದ ಮನೆಯಲ್ಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.